ನಮಸ್ಕಾರ. ಇವತ್ತೊಂದು ವಿಶೇಷವಾದಂತಹ ನಮ್ಮ ಮಾಧ್ಯಮ ಪ್ರಕಟಣೆ ಒಂದನ್ನು ಮಾಡ್ತಾ ಇದ್ದೀನಿ. ಈ ಹಿಂದೆನೂ ಕೂಡ ಈ ಪ್ರಕಟಣೆ ಮಾಡಿದ್ದೆ. ಸೊ ಇವತ್ತು ಕೂಡ ಒಂದು ಅಫಿಷಿಯಲ್ ಆಗಿ ಎಲ್ಲರಿಗೂ ಒಂದು ವಿಷಯವನ್ನು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ತಾರೀಕು 3 ಶನಿವಾರ ಹುಣ್ಣಿಮೆ. ನಿನ್ನೆ 2ನೇ ತಾರೀಕಿಗೆ ಏನಾಯಿತು ಅಂತಂದರೆ, ಸಂಜೆ ಒಂದು ಸುಮಾರು 4-5 ಗಂಟೆಗೆ ಒಂದು ದಂಪತಿಗಳು ವಿಶೇಷ ಉತ್ತರ ಕರ್ನಾಟಕದಿಂದ ಬಂದರು. ಅವ್ರು ಬಂದ ಉದ್ದೇಶ ಏನಾಗಿತ್ತಪ್ಪ ಅಂದರೆ ತೀರ್ಥಸ್ನಾನ ಅಂತ ಇತ್ತು. ಅವರು ಹಿಂದೆ ಮಾಡಿರುವಂತಹ ವಿಡಿಯೋನ ನೋಡಿ ತೀರ್ಥಸ್ನಾನ ಮಾಡಬೇಕು ಅಂತ ಬಂದಿದ್ರು. ಸೊ ಆಲ್ರೆಡಿ ನಾನು ನಮ್ಮ ಚಾನಲಲ್ಲಿ ಪಬ್ಲಿಷ್ ಮಾಡಿದ್ದೀನಿ, ಮತ್ತು 2ನೇ ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಈ ತೀರ್ಥಸ್ನಾನ ಅನ್ನೋದು ಹಿಂದೆ ನಾವು ಪ್ರತಿ ಅಮಾವಾಸ್ಯೆ ಪೌರ್ಣಿಮೆಗೆ ನಾವು ವಿಶೇಷವಾಗಿ ಆ ಒಂದು ಕಾಮಾಖ್ಯ ಯೋನಿಪೀಠದಲ್ಲಿ ಆ ಕುಂಡದಲ್ಲಿರುವಂಥ ನೀರಿಂದ ನಾವು ವಿಶೇಷವಾಗಿ ಅವರ ಸ್ನಾನನ ಮಾಡಿಸ್ತಾ ಇದ್ದೀವಿ. ಅದರಿಂದ ಎಷ್ಟೋ ಸುಮಾರು ಕಾಯಿಲೆಗಳು ವಾಸಿಯಾಗಿ ಎಲ್ಲ ಒಳಿತನ ಕಂಡವರು ಕೂಡ ಇದ್ದಾರೆ. ಈ ಸುಮಾರು 1.5 ವರ್ಷದಿಂದ ಏನಾಗಿದೆ ಅಂದರೆ, ಆ ಒಂದು ಕಾಮಾಖ್ಯ ಯೋನಿಪೀಠದಲ್ಲಿ ಎಲ್ಲಿ ನೀರು ಪ್ರವಾಹ ಆಗ್ತಿತ್ತು, ಆ ಒಂದು ಸೆಳೆತ ಅನ್ನೋದೇ ನಿಂತು ಹೋಗಿದೆ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ನಮ್ಮ ಆಶ್ರಮದ ಹಿಂಬದಿಯಲ್ಲಿ ಆ ಒಂದು ಕಲ್ಲಿನ ಬಂಡೆಯ ಒಂದು ವಾಲ್ ಥರ ಮಾಡಿಬಿಟ್ಟಿದ್ದಾರೆ. ಅದರಿಂದ ಏನಾಗ್ತದೆ, ಬೆಟ್ಟದಿಂದ ಹರಿದು ಬರುವಂತಹ ನೀರು ಅದರ ಸೆಳೆತ ಬೇರೆ ದಿಕ್ಕಿಗೆ ಡೈವರ್ಟ್ ಆಗಿ ಹೋಗ್ತಾ ಇದೆ. ನಾವು ಜನರ ಒಳಿತಾಗಿರೋದನ್ನು ಕಂಡು ಆ ಒಂದು ಯೋನಿ ಕುಂಡದಲ್ಲಿರುವಂಥ ನೀರು ಅಷ್ಟೇ ಸಾಕಾಗಲ್ಲ ಅಂತ ಅಂದ್ಕೊಂಡು ನಮ್ಮ ಆಶ್ರಮದ ಹಿಂಬದಿಯಲ್ಲಿ ಬೆಟ್ಟದ ಅಡಿಯಲ್ಲಿ ಒಂದು ದೊಡ್ಡದಾದಂಥ ಗೋಕಟ್ಟೆಯನ್ನು ಮಾಡಿದ್ವಿ. ಅಂದರೆ ತುಂಬ ನೀರು ಶೇಖರಣೆ ಆಗಲಿ, ತುಂಬ ಜನಕ್ಕೆ ಉಪಯೋಗ ಆಗಲಿ ಅಂತ ನಾವು ಅದನ್ನು ಮಾಡಿದ್ವಿ. ಸೊ ಈ ಜನಗಳ ಒಂದು ಕಾರಬಾರದ ಕಿತಾಪತಿಯಿಂದ ಅವ್ರು ಕಟ್ಟಿರುವಂಥ ಕೆಲವೊಂದು ಕಲ್ಲಿನ ಬಂಡೆಯ ಒಂದು ಗೋಡೆಯಿಂದ ಆ ಒಂದು ಗೋಕಟ್ಟೆ ಕೂಡ ಬತ್ತಿ ಹೋಗಿದೆ. ಅದಲ್ಲದೆ ನಮ್ಮ ಆಶ್ರಮದಲ್ಲಿ ಕೂಡ ನೀರು ಅಲ್ಪ ಸ್ವಲ್ಪ, ಆ ಬಂಡೆಕಲ್ಲ ಮೇಲೆ ನೀರು ಅಲ್ಪ ಸ್ವಲ್ಪ ಇರೋದ್ರಿಂದ ಖಂಡಿತವಾಗಿ ಆ ಒಂದು ತೀರ್ಥಸ್ನಾನ ಅಂತ ಯಾರಿಗೂ ಮಾಡೋಕ್ಕೆ ನಾವು ಆಗ್ತಾ ಇಲ್ಲ. ಇದನ್ನು 1.5 ವರ್ಷ ಹಿಂದೆಯೇ ನಿಲ್ಲಿಸ್ಬಿಟ್ಟಿದ್ದೀವಿ. ಸೊ ಈಗೇನು ಸ್ವಲ್ಪ ಅಳಿಗುಳಿದ ನೀರು ಮತ್ತು ಮಳೆಯಿಂದ ಬರುವಂಥ ನೀರು ಕೊಂಡು ಆರ್ಟಿಫಿಷಿಯಲ್ ಆಗಿ ನಮ್ಮ ಆಶ್ರಮದಲ್ಲಿ ಫ್ಲೋ ಮಾಡ್ತಾ ಇದ್ದಾರೆ ನೀರನ್ನು, ಯಾಕಂದರೆ ಪ್ರಾಣಿ ಪಕ್ಷಿಗಳಿಗೆ ಸೇರಲಿ ಅಂತ. ಸೊ ಹಾಗಾಗಿ ಈ ನೀರನ್ನು ಎಲ್ಲರಿಗೂ ನಾವು ಕೊಡೋಕ್ಕೆ ಆಗ್ತಾ ಇಲ್ಲ. ಯಾರು ವಿಶೇಷವಾಗಿ ಯಾಗ ಮಾಡಿರ್ತಾರೋ ಅಂಥವರಿಗೆ ಒಂದು ಬಾಟ್ಲ್, ಚಿಕ್ಕ ಬಾಟ್ಲಲ್ಲಿ ನಾವು ನೀರನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅದಲ್ಲದೆ ವಿಶೇಷವಾಗಿ ಯಾರೋ ನಮ್ಮ ಹಸು ಮತ್ತು ನಮ್ಮ ಆಶ್ರಮದಲ್ಲಿರುವಂತಹ ನಾಯಿಗಳಿಗೆ ಯಾವುದೇ ಥರ ಒಂದು ವ್ಯಾಧಿ, ಏನೋ ಪಶು ಪಕ್ಷಿಗಳಿಗೆ ವ್ಯಾಧಿ ಬಂದಾಗ ಕೂಡ ಈ ನೀರು ನಮಗೆ ಸಾಕಾಗ್ತಿಲ್ಲ. ಸೊ ಹಾಗಾಗಿ ಇದ್ರ ಸ್ನಾನಕ್ಕಂತ ದಯವಿಟ್ಟು ಯಾರು ಬರಕೂಡ್ದು. ಇಲ್ಲಿ ಯಾವುದೇ ನೀರಿನ ಸೆಳೆತ ಇವಾಗ ಆಗ್ತಾ ಇಲ್ಲ. ಇದರ ನಿಮಿತ್ತವಾಗಿ ನಾವು ದೊಡ್ಡಬಳ್ಳಾಪುರದ ತಹಸೀಲ್ದಾರರಿಗೆ ಅಪ್ಲಿಕೇಶನ್ ಅರ್ಜಿಯನ್ನು ಕೊಟ್ಟಿದ್ದೀವಿ, ಮತ್ತು ಈ ವಿಷಯವನ್ನು ನಾವು ಅವ್ರ ಗಮನಕ್ಕೆ ಕೂಡ ತಂದಿದ್ದೀವಿ. ಅದಲ್ಲ ಅವ್ರು ಎಷ್ಟು ಬೇಗ ಇದ್ರ ಬಗ್ಗೆ ಒಂದು ಅಟೆನ್ಷನ್ ಕೊಟ್ಟು ಈ ಒಂದು ಇಶ್ಯೂ ಸಾಲ್ವ್ ಮಾಡ್ತಾರೋ, ಆವಾಗ ನಿಮ್ಗೆಲ್ಲರಿಗೂ ಕೂಡ ನಾವು ಮತ್ತೆ ಮಾಧ್ಯಮದ ಪ್ರಕಟಣೆ ಮುಖಾಂತರ ತಿಳಿಸಿ ಬನ್ರಪ್ಪ ಅಂತ ನಾವು ಇನ್ವೈಟ್ ಮಾಡ್ತೀವಿ. ಅಲ್ಲಿವರೆಗೂ ಯಾರು ಈ ಒಂದು ವಿಷಯಕ್ಕೆ ಆಶ್ರಮಕ್ಕೆ ಬರ್ಕೂಡ್ದು. ಇನ್ನೇನಾದರೂ ಬರೋಂಗಿತ್ತು ಅಂದರೆ ಕೇವಲ ದರ್ಶನಕ್ಕೆ ಮಾತ್ರ ಬರಬೇಕು. ದರ್ಶನ ಮಾಡಿಕೊಂಡು ನೀವು ಒಂದು ಪ್ರಸಾದ ಸ್ವೀಕರಿಸಿ ಹೋಗ್ಬೋದು. ಅದು ಕೂಡ ನೀವು ಬರೋಕ್ಕಿಂತ ಮುಂಚೆ ನಮಗೆ ತಿಳಿಸಬೇಕು. ಇದು 1ನೇ ಪಾಯಿಂಟು. ಇನ್ನು 2ನೇ ಪಾಯಿಂಟು ಬಹುಮುಖ್ಯವಾಗಿ ಹೇಳಬೇಕಂದ್ರೆ, ನಿನ್ನೆ ಬಂದ ದಂಪತಿಗಳು ರಾತ್ರಿ ಸಮಯ ಆಗಿತ್ತು. ಅಲ್ಲಿ ನಮಗೆ ಹೇಗೆ ಅಂತಂದರೆ, ಅವರಿಗೆ ಅಕಾಮಿಡೇಷನ್ ಕೊಡುವಂತಹ ಒಂದು ಫೆಸಿಲಿಟಿ ನಮ್ಮಲ್ಲಿ ಇಲ್ಲ. ಯಾಕೆಂದರೆ ಅದು ಒಂದು ಸಿಟಿ ಲಿಮಿಟಿಂದ, ಅಂದರೆ ಒಳ್ಳೆಯ ಒಂದು ನುರಿತವಾದಂಥ ಆಸ್ಪತ್ರೆಯ ಲಿಮಿಟಿಂದ ಸಾಧಾರಣ ಒಂದು 70 ಕಿಲೋಮೀಟರ್ ದೂರಲ್ಲಿದೆ. ರಾತ್ರಿ ಅವ್ರಿಗೆ ಬಂದ ಭಕ್ತಾದಿಗಳಿಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆದರೂ ಕೂಡ ಕ್ವಿಕ್ಕಾಗಿ ಹತ್ತಿರದಲ್ಲಿ ಯಾವುದೂ ಆಸ್ಪತ್ರೆಗಳಿಲ್ಲ. ಹೀಗಾಗಿ ಒಂದು ಸರ್ವತೋಮುಖವಾಗಿ ಒಂದು ಪ್ರೊಟೆಕ್ಷನ್ ಗೋಸ್ಕರವಾಗಿ ನಾವು ಅಲ್ಲಿ ರಾತ್ರಿ ಸ್ಟೇಯನ್ನು ಅವಾಯ್ಡ್ ಮಾಡಿದ್ದೀವಿ. ಕೇವಲ ಸಿಬ್ಬಂದಿ ವರ್ಗದವರು, ಅಧಿಕೃತವಾಗಿ ಏಜೆನ್ಸಿ ಸಿಬ್ಬಂದಿ ವರ್ಗದವರು ಮಾತ್ರ ಅಲ್ಲಿರ್ತಾರೆ. ಹೀಗಾಗಿ ರಾತ್ರಿ ಸ್ಟೇ ಕೂಡ ನಮ್ಮ ಆಶ್ರಮದಲ್ಲಿ ಇರೋದಿಲ್ಲ. ಬೆಳಗಿಂದ 5 ಗಂಟೆವರೆಗೆ ಮಾತ್ರ ಪ್ರವೇಶ ಅಂತ ಇರುತ್ತದೆ ಸಾರ್ವಜನಿಕರವಾಗಿ. ಅದು ಕಡ್ಡಾಯವಾಗಿ ಅವರೊಂದು ಅಪಾಯಿಂಟ್ಮೆಂಟ್ ತೊಗೊಂಡಾಗ ಮಾತ್ರ ಇರುತ್ತೆ. ಸೊ ಹಾಗಾಗಿ ದೂರಿಂದ ಬರೋವರು ಕೂಡ ಇವೆರಡೂ ಪಾಯಿಂಟನ್ನು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು. ಈ ಯಾವುದೇ ಹಿಂದೆ ಮಾಡಿರುವಂಥ ವಿಡಿಯೋದನ್ನು ನೋಡಿ ದಯವಿಟ್ಟು ಬರ್ಕೂಡ್ದು. ಆದಷ್ಟು ನಾವೆಲ್ಲ ಈ ವಿಡಿಯೋನ ಹೈಡ್ ಮಾಡಿದ್ದೀವಿ. ಯಾವುದು ಈ ಥರವಾದಂಥ ವಿಡಿಯೋನ, ಯಾಕೆ ಗೊಂದಲ ಆಗದೇ ಇರಲಿ ಅಂದರೆ ವಾಸ್ತವಿಕ ಇವಾಗ ಏನಿದೆ ಅದನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ಇಷ್ಟು ಹೇಳ್ತಾ ಇವತ್ತಿನ ಇವತ್ತಿನ ಕಿರು ಪ್ರಕಟಣೆಗೆ ಒಂದು ಅಲ್ಪ ವಿರಾಮ ಮಾಡ್ತಿದ್ದೀನಿ. ಮುಂದಿನ ವಾರ ಮತ್ತೊಂದು ಪ್ರಕಟಣೆ ಒಟ್ಟಿಗೆ, ಅಂದರೆ ವಿಶೇಷ ಪ್ರಕಟಣೆ, ಅದು ಆಶ್ರಮದ ಆ್ಯಪ್ ಡೆವಲಪ್ಮೆಂಟ್ ಪ್ರಕಟಣೆ ಇರುತ್ತೆ. ಸೊ ಅದನ್ನು ಮತ್ತೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅದರಲ್ಲಿ ನಾವು ಕಂಪ್ಲೀಟಾಗಿ 1 ಡೇ ಲೈವ್ ಇರ್ತೀವಿ, ನೇರ ನಮಗೆ ಸಂಪರ್ಕ ಮಾಡ್ಬೋದು. ಸೊ ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಆಶ್ರಮದ ಈ ಪ್ರಕಟಣೆಗಾಗಿ ಕಾಯ್ತಾ ಇರಿ. ಇಷ್ಟು ಹೇಳುತ್ತಾ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಶುಭ ಹಾರೈಸುತ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.